ನಾವು ತೊಡಗಿಕೊಳ್ಬೇಕು. ನಮ್ಮ ನಿವೃತ್ತಿ ನಂತರನೂ ನಮ್ಮ ಶಾಶ್ವತವಾಗಿ ಉಳಿಬೇಕು. ನಮ್ಮ ಹಲವು ಪುಸ್ತಕಗಳನ್ನು ಬರೆದ್ರೆ ಹಲವು ವ್ಯಕ್ತಿಗಳ ಬಗ್ಗೆ ಪರಿಚಯ ಆಗಿದೆ. ಸೊ ಅವರು ಈ ಜಯಸಿರಿ ಅಂತ ಹೇಳಿ ಈ ಪುಸ್ತಕವನ್ನು ಸಹ ಅವ್ರು ಬರೆದಿದ್ದಾರೆ. ಸಮೀಪದ ದಾರದಳ್ಳಿ ಗ್ರಾಮದ DS ಜಯಪ್ಪಗೌಡ ಇವರ ಮನೆಯಲ್ಲಿದ್ದೀವಿ. ಈ ಮಲೆನಾಡಿಗೂ ಮತ್ತು ವಿದೇಶಗಳಿಗೂ ಇರತಕ್ಕಂಥ ಸಂಪರ್ಕ ಏನು ಅನ್ನೋದ್ರ ಬಗ್ಗೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಅನ್ನುವಂಥ ಪುಸ್ತಕವನ್ನ ಸುಮಾರು 30-40 ವರ್ಷಗಳ ಹಿಂದೆ ಬರೆದು ಕರ್ನಾಟಕದ ಮತ್ತು ಸಾಗರದಾಚೆಗಿನ ಸಂಪರ್ಕಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. 10ನೇ ತರಗತಿಯಲ್ಲಿ ಕರ್ನಾಟಕದ ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಇವರು ಬರೆದಿರ್ತಕ್ಕಂಥ ಪುಸ್ತಕದ ಒಂದು ಪಾಠವನ್ನ ಇಟ್ಟಿದ್ದಾರೆ. ನಮ್ಮ ಮಕ್ಕಳಿಗೂ ಕೂಡ ಡಾಕ್ಟರ್ DS ಜಯಪ್ಪಗೌಡ ಅನ್ನೋರು ನಮ್ಮ ತಾಲೂಕಿನವರು, ಮೂಡಿಗೆರೆ ತಾಲೂಕಿನವರು, ದಾರದಳ್ಳಿಯವರು ಅನ್ನುವಂಥದ್ದು ಎಷ್ಟೋ ಜನ ನಮ್ಮ ಜಿಲ್ಲೆಯವರಿಗೆ ಗೊತ್ತಿಲ್ಲ. 10ನೇ ತರಗತಿಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಮಕ್ಕಳು ನಮ್ಮ ಜಯಪ್ಪಗೌಡರು ಬರೆದಿರ್ತಕ್ಕಂಥ ಪಾಠವನ್ನು ಓದ್ತಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆ ಕೂಡ. ನಮಸ್ಕಾರ. ಇವತ್ತು ನಾವು ಈ ಮೂಡಿಗೆರೆ ಭಾಗದಲ್ಲಿ ಇದ್ದೀವಿ. ನನ್ನ ಹತ್ರ ಒಂದು ಬುಕ್ಸ್ ಇದೆ, ನೀವು ನೋಡ್ಬೋದು ಇಲ್ಲಿ. ಈ ಬುಕ್ಕು ಜಯಪ್ಪಗೌಡರ ಬರಹಗಳ ಕುರಿತು ಬಗ್ಗೆ ಒಂದು ಬುಕ್ಸ್ ಇದೆ. ನಾನು ಈ ಬುಕ್ಗಳನ್ನ ನಾನು ಓದಿದಾಗ ಈ ಬುಕ್ಕಲ್ಲಿ ಬರೆದ ವ್ಯಕ್ತಿ ಯಾರು ಅಂತ ಹುಡ್ಕೊಂಡು ಹೋದಾಗ ಅವ್ರನ್ನ ಮೀಟ್ ಮಾಡಿ ಅವ್ರ ಬಗ್ಗೆ ಏನು ವಿಷಯಗಳಿದೆ ಕಲೆಕ್ಟ್ ಮಾಡೋಣ, ಅವ್ರು ಮಾತಾಡ್ಸೋಣ ಅಂತ ಬಂದೆ. ಇವತ್ತು ನನ್ನ ಮುಂದೆ ಅವ್ರು ಇದ್ದಾರೆ. ಸೊ ಅವರನ್ನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಅವ್ರಿಗೆ ಸಾಮಾನ್ಯವಾಗಿ 70-28 ವರ್ಷ ವಯಸ್ಸಾಗಿದೆ. ಅವರ ಪರಿಚಯವನ್ನು ಕೇಳೋಣ, ಅವ್ರು ಏನು ಪರಿಚಯ ಹೇಗೆ ಮಾಡ್ತಾರೆ ನೋಡೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಜಯಪ್ಪಗೌಡ. ಸರ್ ನೀವು ಈ ಭಾಗದಲ್ಲಿ ನೆಲೆಸಿದ್ದು ಹಲವು ಪುಸ್ತಕಗಳನ್ನ ಬರೆದಿದ್ದೀರಿ ಸರ್. ಸೊ ಅದಕ್ಕೆ ಹೇಗೆ ಸ್ಫೂರ್ತಿ ಸರ್ ಇದೆಲ್ಲ? ಸ್ಫೂರ್ತಿ ಅಂದರೆ ಇಷ್ಟು ಹೆಮ್ಮೆ ಮಾಡಿದೆ. ಆಮೇಲೆ ಆನ್ಸರ್ ಗೊತ್ತಿದೆ, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ನಾನು ಸಂಶೋಧಕನಾಗಿ ಸೇರಿದೆ. ಆವಾಗಿನಿಂದ ಅಧ್ಯಯನ ಸಂಸ್ಥೆ ಇದ್ದ ಮೇಲೆ ಇಲ್ಲಿಯ ಈ ಅಧ್ಯಯನಗಳಲ್ಲಿ ನಾವು ತೊಡಗಿಕೊಳ್ಬೇಕು. ನಮ್ಮ ನಿವೃತ್ತಿ ನಂತರನೂ ನಮ್ಮ ಶಾಶ್ವತವಾಗಿ ಉಳಿಬೇಕು. ನಮ್ಮ ನಂತರ ಉದ್ದೇಶದಿಂದ ಕೆಲವು ನಮ್ಮದೇ ಆದಂಥ ಅಧ್ಯಯನದಲ್ಲಿ ತೊಡಗಿಕೊಂಡು ಕೆಲಸ ಮಾಡೋಕ್ಕೆ ಸಾಧ್ಯ. ನೋಡಿ ಸ್ನೇಹಿತರೆ, ಅವರು ಜಯಪ್ಪಗೌಡರ ಬರಹಗಳು ಅಂತ ಪುಸ್ತಕ ಇದೆ. ಏನು ಅಂತಂದ್ರೆ ಅವರು ಹಲವು ಪುಸ್ತಕಗಳನ್ನು ಬರೆದ್ರೆ ಹಲವು ವ್ಯಕ್ತಿಗಳ ಬಗ್ಗೆ ಪರಿಚಯ ಆಗಿದೆ. ಸೊ ಅವರು ಈ ಜಯಸಿರಿ ಅಂತ ಹೇಳಿ ಈ ಪುಸ್ತಕವನ್ನು ಸಹ ಅವ್ರು ಬರೆದಿದ್ದಾರೆ. ಇವ್ರದ್ದು ಏನು ವಿಶೇಷ ಅಂತಂದ್ರೆ ಅವರು ಈ ಒಂದು ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವಂತಹ ಶಾಸನಗಳ ಬಗ್ಗೆ ಇರ್ಬೋದು, ಅಥವಾ ಆಚಾರ ವಿಚಾರ ಸಂಸ್ಕೃತಿಗಳ ಬಗ್ಗೆ, ಇತಿಹಾಸದ ಬಗ್ಗೆ ಶಾಶ್ವತ ಉಳಿಬೇಕು ಅಂತ ಅವ್ರು ಹೇಳ್ತಾರೆ. ಬಹಳ ಕಷ್ಟಪಡ್ತಾರೆ ಮಾತಾಡಕ್ಕೆ. ಅದು ಕೂಡ ಈ ಒಂದು ವಯಸ್ಸಿನ ಒಂದು ಅಡೆತಡೆಯಿಂದ ಅದು ಕೂಡ ಇವ್ರು ನಿರಂತರವಾಗಿ ಅವ್ರು ಕೆಲಸ ಮಾಡ್ತಾರೆ. ಹಲವು ಪುಸ್ತಕಗಳನ್ನ ಬರೆದಿದ್ದಾರೆ. ತುಂಬಾ ಚೆನ್ನಾಗಿ ಖುಷಿ ಆಯ್ತು. ಯಾಕಂದ್ರೆ ಮಲೆನಾಡಲ್ಲೇ ಹುಟ್ಟಿ ಬೆಳೆದು ಮಲೆನಾಡರ ಬಗ್ಗೆ ಇರುವಂತಹ ಶಾಶ್ವತ ವಿಚಾರವನ್ನ ಜನಗಳಿಗೆ ತಿಳಿಸ್ಬೇಕು ಅನ್ನೋ ಕೆಲಸವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಲಕ್ಷ್ಮಣ್ ಗೌಡ್ರು ನಮ್ಮ ಜೊತೆ ಇದ್ದಾರೆ. ಇವರು ಅವರ ಶಿಷ್ಯರು ಅಂತ ಹೇಳ್ಬೋದು. ಇವರು ಕೂಡ ಹಲವು ಪುಸ್ತಕಗಳನ್ನ ಬರೆದು ಅವರ ಆಶೀರ್ವಾದದಿಂದ ಹಲವು ಪುಸ್ತಕಗಳು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಈ ಒಂದು ಭಾಗ ಜನಗಳಿಗೆ ಜಯಪ್ಪಗೌಡರ ಬಗ್ಗೆ ಇರ್ಬೋದು, ಲಕ್ಷ್ಮಣ್ ಗೌಡ್ರ ಬಗ್ಗೆ ಇನ್ನಷ್ಟು ಜನಗಳಿಗೆ ಗೊತ್ತಾಗಬೇಕು. ಆ ಪುಸ್ತಕಗಳನ್ನ ಕೊಂಡು ಓದ್ದಾಗಲೇ ಅವರು ಬರೆದಂಥ ಪುಸ್ತಕಗಳಿಗೆ ಒಂದು ಶ್ರಮಕ್ಕೆ ಒಂದು ಸಾರ್ಥಕತೆಯ ಮನೋಭಾವನೆ ಅನ್ಸುತ್ತೆ. ಈಗಿನ ಯಂಗ್ ಜನರೇಷನ್ವರೆಗೆ ಹೂವಪ್ಪಗಳಕ್ಕಿಂತ ಮುಖ್ಯ ಇಂಥ ವಿಷಯಗಳನ್ನ ನೀವು ನೆಕ್ಸ್ಟ್ ಜನರೇಷನ್ಗೆ ಏನು ಕೊಡ್ತೀರಿ ಅನ್ನೋದನ್ನ ಜಯಪ್ಪಗೌಡ ಸರ್ ಮಾಡುವಂಥ ಮತ್ತು ಲಕ್ಷ್ಮಣ್ ಗೌಡರು ಮಾಡುವಂಥ ಕೆಲಸಗಳಿಗೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ಈ ಮೂಲಕ ಹೇಳಬಲ್ಲೆ. ಮುಂದಿನ ಒಂದು ದಿನಗಳಲ್ಲಿ ಜಯಪ್ಪಗೌಡರ ಬಗ್ಗೆ ಮತ್ತು ಲಕ್ಷ್ಮಣ್ ಗೌಡರ ಬಗ್ಗೆ ಇರುವಂಥ ವಿಷಯಗಳನ್ನ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀವಿ. ಕೆಸವಳಲ್ಲಿ ಇತ್ತೀಚೆಗೆ ಹೊಯ್ಸಳರ ಬಗ್ಗೆ ಇರುವಂಥ ಹೂವಪ್ಪಗಳ ಕಥೆಗಳ ಬಗ್ಗೆ ಜಯಪ್ಪಗೌಡರು ಅಲ್ಲಿಯ ಶಾಸನಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಓದ್ಬಿಟ್ಟು ಅದ್ರ ಬಗ್ಗೆ ಹೇಳಿದ್ದಾರೆ. ಅದೊಂದು ತೋರಿಸೋ ಚಿಕ್ಕ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಈ ಮೂಲಕ ಹೇಳಬಲ್ಲೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವೀಗ ಕಿತ್ತಲೆಗಂಡೆ ಸಮೀಪದ ದಾರದಳ್ಳಿ ಗ್ರಾಮದ DS ಜಯಪ್ಪಗೌಡ ಇವರ ಮನೆಯಲ್ಲಿದ್ದೀವಿ. ಡಾಕ್ಟರ್ DS ಜಯಪ್ಪಗೌಡ ಇವರು ಮಲೆನಾಡಿನ ಪ್ರತಿಭೆ. ಇವರು ಸುಮಾರು 80 ವಯಸ್ಸಿನ ಹತ್ತತ್ರ ಇರತಕ್ಕಂಥ ಡಾಕ್ಟರ್ DS ಜಯಪ್ಪಗೌಡ ಅವರು ಮಲೆನಾಡಿನಲ್ಲೇ ಹುಟ್ಟಿ ಇಲ್ಲೇ ವಿದ್ಯಾಭ್ಯಾಸವನ್ನ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಉದ್ಯೋಗಾರ್ಥಿಯಾಗಿ ಹೋಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹಲವು ಸಂಸ್ಥೆಗಳಲ್ಲಿ ತಮ್ಮ ಸೇವೆಯ ಛಾಪನ್ನ ಮೂಡಿಸಿ ಭಾಷಾಂತರ ವಿಭಾಗದಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡಿ ಕನ್ನಡ ಸಾಹಿತ್ಯಕ್ಕೆ ಅತ್ಯುತ್ತಮವಾದ ಹಲವು ಗ್ರಂಥಗಳನ್ನ ಕೊಟ್ಟಿದ್ದಾರೆ.
ಮತ್ತೆ ಕೊನೆಗೆ ಕರ್ನಾಟಕ ವಿಶ್ವಕೋಶ ಸಂಪಾದಕರಾಗಿದ್ದಾರೆ. ಮಲೆನಾಡಿನ ಹಲವು ಪ್ರಮುಖ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ರೂಪಿಸಿದ್ದಾರೆ. ಹಲವು ರಾಜಕಾರಣಿಗಳ ಸಂಸದೀಯ ಕ್ರೀಡಾಪಟುಗಳು ಅನ್ನುವಂಥ ಮಾಲಿಕೆಯಲ್ಲಿ ಹಲವಾರು ಪುಸ್ತಕಗಳನ್ನ ಇವರು ಹೊರಗೆ ತಂದಿರ್ತಾರೆ. ಇವತ್ತು ನಾವು ಡಾಕ್ಟರ್ DS ಜಯಪ್ಪಗೌಡ ಅವರನ್ನ ಮಾತಾಡಿಸಿ ಅವರ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಬಂದು, ಬಹುಶಃ ಇವರು ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅವ್ರ ಪರಿಚಯವನ್ನ ನಾನು ಇಷ್ಟು ಮಾಡಿಕೊಡ್ತಾ ಇದ್ದೀನಿ. ವಿಶೇಷವಾಗಿ ಏನು ಅಂತಂದ್ರೆ, ನಮ್ಮ ಈ ಮಲೆನಾಡಿಗೆ ಮುಕುಟ ಇಟ್ಟಂತೆ ಇರ್ತಕ್ಕಂಥದ್ದು ಐತಿಹಾಸಿಕವಾಗಿ ಹೊಯ್ಸಳರ ಮನೆತನದ ಉಗಮವಾದಂತ ಅಂಗಡಿ ಮತ್ತು ಹೊಯ್ಸಳರ ಮನೆತನದ ಬಗ್ಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ. ಇವರು ಹಲವಾರು ಪುಸ್ತಕಗಳಲ್ಲಿ ರೂಪಿಸಿದ್ದಾರೆ. ಆ ಪುರಾತನ ಕಾಲದಿಂದಾನು ಈ ಮಲೆನಾಡಿಗೂ ಮತ್ತು ವಿದೇಶಗಳಿಗೂ ಇರತಕ್ಕಂಥ ಸಂಪರ್ಕ ಏನು ಅನ್ನೋದ್ರ ಬಗ್ಗೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಅನ್ನುವಂಥ ಪುಸ್ತಕವನ್ನ ಸುಮಾರು 30-40 ವರ್ಷಗಳ ಹಿಂದೆಯೇ ಬರೆದು ಕರ್ನಾಟಕದ ಮತ್ತು ಸಾಗರದಾಚೆಗಿನ ಸಂಪರ್ಕಗಳ ಬಗ್ಗೆ ಪರಿಚಯವನ್ನ ಮಾಡಿಕೊಟ್ಟಿದ್ದಾರೆ. ಅಲ್ಲಿಂದ ಈಚೆಗೆ ನಿರಂತರವಾಗಿ ಇವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಹಲವಾರು ಶಿಷ್ಯರನ್ನ ಮಾರ್ಗದರ್ಶಕರಾಗಿ ಇವರು ಬೆಳೆಸಿದ್ದಾರೆ. ಇವತ್ತು ಇವ್ರನ್ನ ನಾವು ಪರಿಚಯ ಮಾಡ್ಕೊಡೋದಕ್ಕೆ ಹೆಮ್ಮೆ ಆಗುತ್ತೆ. ಇನ್ನೊಂದು ಇವರ ವಿಶೇಷ ಸಾಧನೆಗಳಲ್ಲಿ ಅಥವಾ ಸಂಶೋಧನೆಗಳಲ್ಲಿ ಗುರುತಿಸುವಂತಹದ್ದು ಅಂತಂದ್ರೆ, ಇವರು ದಾರದಳ್ಳಿ ಗ್ರಾಮದಲ್ಲಿ ಬಸ್ತಿ ಗದ್ದೆ ಅಣ್ಣೇಗೌಡರ ತೋಟದಲ್ಲಿ ಒಂದು ಶಾಸನವನ್ನು ಕಂಡುಹಿಡಿತಾರೆ. ಆ ಶಾಸನ ಏನ್ ಹೇಳುತ್ತೆ ಅಂತಂದ್ರೆ, ಹೊಯ್ಸಳರ ಬಗ್ಗೆ ಏನು 10 ಹಲವು ಊಹಾಪೋಹಗಳು ಕಟ್ಟುಕತೆಗಳು ಇದ್ದುವೋ ಆ ಎಲ್ಲ ಕಟ್ಟುಕತೆಗಳಿಗೆ ತಿಲಾಂಜಲಿಯನ್ನ ಹೇಳಿ ಹೊಯ್ಸಳರ ಮೂಲ ಆರಂಭ ಬೆಳವಣಿಗೆ ಹೇಗೆ ಆಯ್ತು ಅನ್ನೋದನ್ನ ಅವರು ಹುಡುಕಿರ್ತಕ್ಕಂಥ ಆ ಶಾಸನದಲ್ಲಿ ಇದೆ. ಅದನ್ನ ತನ್ನ ಲೇಖನದ ಮೂಲಕ ಅವರು ಹೇಳಿದ್ದಾರೆ. ಇತಿಹಾಸಕ್ಕೆ ಕೆಸವೊಡಲು ಶಾಸನದ ಕೊಡುಗೆ ಅನ್ನುವಂಥದ್ದೇ ಒಂದು ಲೇಖನ ಇದೆ. ಮುಂದೆ ಯಾವ್ದಾದ್ರು ಸಂದರ್ಭ ಸಿಕ್ಕಲ್ಲಿ ನಾವು ಆ ಶಾಸನದ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಅದನ್ನ ಪರಿಚಯ ಮಾಡ್ಕೊಳ್ಳೋಣ. ಇವರನ್ನ ಇವತ್ತು ನಾವು ನಮ್ಮ ಜೊತೆಗೆ ಅವರನ್ನ ಭೇಟಿಯಾಗಿ ಅವ್ರ ಕುಟುಂಬದವ್ರನ್ನೆಲ್ಲ ಭೇಟಿಯಾಗೋದಕ್ಕೆ ನಮ್ಗೆ ಅತ್ಯಂತ ಸಂತೋಷ ಆಗ್ತದೆ. ತಾವು ಕೂಡ ಅವರನ್ನ ಗಮನಿಸಬಹುದು ಮತ್ತೆ ಅವರನ್ನ ನೋಡ್ಬೋದು. ಯಾಕೆ ಅಂತಂದ್ರೆ 10ನೇ ತರಗತಿಯಲ್ಲಿ ಕರ್ನಾಟಕದ ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಒಂದು ಪಾಠದಲ್ಲಿ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಇವರು ಬರೆದಿರ್ತಕ್ಕಂಥ ಪುಸ್ತಕದ ಒಂದು ಪಾಠವನ್ನ ಇಟ್ಟಿದ್ದಾರೆ. ನಮ್ಮ ಮಕ್ಕಳಿಗೂ ಕೂಡ ಡಾಕ್ಟರ್ DS ಜಯಪ್ಪಗೌಡ ಅನ್ನೋರು ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವರು, ಮೂಡಿಗೆರೆ ತಾಲೂಕಿನವರು, ದಾರದಳ್ಳಿಯವರು ಅನ್ನುವಂಥದ್ದು ಎಷ್ಟೋ ಜನ ನಮ್ಮ ಜಿಲ್ಲೆಯವರಿಗೆ ಗೊತ್ತಿಲ್ಲ. 10ನೇ ತರಗತಿಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಮಕ್ಕಳು ನಮ್ಮ ಜಯಪ್ಪಗೌಡರು ಬರೆದಿರ್ತಕ್ಕಂಥ ಪಾಠವನ್ನು ಓದ್ತಾರೆ ಅಂತಂದ್ರೆ ಅದು ನಮ್ಮ ಹೆಮ್ಮೆ ಕೂಡ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತೀರಿ ಭಾರತ ರತ್ನ ಸರ್ ಎಂ ವಿ ಅಂತ ಏನಿದೆ, ಅವರ ಜೀವನ ದರ್ಶನ ಅಂತಿದೆ. ಮತ್ತೆ ಅವರ ಕಾರ್ಯವೈಖರಿ ಬಗ್ಗೆ ಜಯಪ್ಪಗೌಡರು ಸರ್ ಅವರು ಏನ್ ಮಾಡಿದ್ದಾರೆ, ಒಂದು PhD ಮಾಡಿದ್ದಾರೆ. ಐ ಥಿಂಕ್ ಈ ಪುಸ್ತಕ ನೀವು ಇವತ್ತು ಸಪ್ನಾದಲ್ಲಿ ಯಾವುದೇ ಬುಕ್ ಸ್ಟಾಲ್ ಹೋದ್ರೆ ಅವರ ಒಂದು PhD ಮಾಡಿದ ಬುಕ್ಗಳು ನಿಮ್ಗೆ ಸಿಗ್ಬೋದು. ಸೊ ಇಂಥ ವಿಶೇಷವಾದಂಥ ವ್ಯಕ್ತಿಯ ಬಗ್ಗೆ ಅವರು ಜಯಪ್ಪಗೌಡರು, ನೋಡಿ ಅವ್ರ ಹೆಸರು ಬಂದಿದೆ DS ಜಯಪ್ಪಗೌಡರು ಅಂತ ಹೇಳಿ, ಈ ವಿಶೇಷವಾದ ಒಂದು ಸ್ಟಡಿ ಮಾಡಿ ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಎಲ್ಲ ಬರೆದ್ಬಿಟ್ಟು PhD ತಗೊಂಡವರು ಈ ನಮ್ಮ ಜಯಪ್ಪಗೌಡರು ಸರ್. ಅದು ಮಲೆನಾಡು ಭಾಗದಲ್ಲಿ ಹುಟ್ಟಿ ಈ ತರ ಒಂದು ವಿಶೇಷವಾದಂತಹ ಪುಸ್ತಕವನ್ನು ಬರೆದಿದ್ದಾರೆ. ನಿಜವಾಗ್ಲೂ ಈ ಪುಸ್ತಕವನ್ನು ನೀವೆಲ್ಲ ಕೊಂಡು ಓದಬೇಕು. ಮಲೆನಾಡು ಭಾಗದಲ್ಲಿ ಹುಟ್ಟಿ ಈ ತರ ವಿಶೇಷವಾದಂಥ ಪುಸ್ತಕವನ್ನು ಬರೆದು ನಮ್ಗೆಲ್ಲರಿಗೂ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ನಮ್ಮ ಜೊತೆ ಇವತ್ತು ಏನು ಜಯಪ್ಪಗೌಡರು ಸರ್ ಇದ್ದಾರೆ. ತಮ್ಮ ಜೀವಿತಾವಧಿಯಲ್ಲಿ ಏನಾದ್ರು ಒಂದು ಕೊಟ್ಟು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ಹಲವು ಪುಸ್ತಕಗಳನ್ನ ಬರೆದಿದ್ದಾರೆ. ನೀವು ಕೂಡ ಪುಸ್ತಕ ಕೊಂಡು ಓದಿ, ಇವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ, ಇನ್ನಷ್ಟು ಪುಸ್ತಕಗಳನ್ನು ಬರಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ.